ಏನು ರಾಜ್ಯದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯವರು ತೆಗೆದುಕೊಂಡಂತ ನಿರ್ಣಯಕ್ಕೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆದರ್ಶ ಪ್ರಿಯರಾಗಿ ಒಂದು ರಾಜಕೀಯ ಮೌಲ್ಯಗಳನ್ನು ಮೇಲೆತ್ತರಕ್ಕೆ ತಂದು ಅವರು ಹೇಳಿದಂತ ವಿಚಾರಕ್ಕೆ ಅವರು ಕೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಇವತ್ತು ಯಾರು ಪಕ್ಷಕ್ಕಾಗಿ ಪಕ್ಷದ ಗೆಲುವಿಗಾಗಿ ಹೋರಾಟ ಮಾಡಿದಂತ ಮತ್ತು ಹುಟ್ಟು ಹೋರಾಟಗಾರರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ನೂತನ ಮುಖ್ಯಮಂತ್ರಿಗಳಾಗಿ ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ನಾವು ಸುಮಾರು 30-35 ಶಾಸಕರು, ಎಲ್ಲ ಹಿರಿಯ ಶಾಸಕರು, ಯಾರು 3 ಬೇರೆ 4 ಬೇರೆ ಇದ್ದಾರೆ ಆಯ್ಕೆಯಾದಂಥ ಶಾಸಕರಿಗಾಗಲೇ ದಿಲ್ಲಿಗೆ ಮತ್ತು ಬೆಂಗಳೂರಿನಲ್ಲಿ ಕೂಡ ಸರಣಿಯ ಸಭೆಗಳನ್ನು ಮಾಡಿ ನಮ್ಮೆಲ್ಲರಿಗೆ ಅವರವರ ವಿಚಾರದಲ್ಲಿ ಅವರಿಗೆ ಎಲ್ಲ ಅವಕಾಶಗಳನ್ನ ಕೊಡಬೇಕು ಅನ್ನೋ ವಿಚಾರವನ್ನ ನಾವು ಈಗಾಗಲೇ ನಮ್ಮ ಹೈಕಮಾಂಡಕ್ಕೆ ಕೂಡ ಒತ್ತಾಯ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕ ನಂದು ಹೇಳಬೇಕಾದ್ರೆ ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಈಗಾಗಲೇ ಸುಮಾರು 89ರಿಂದ ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿವರೆಗೆ ಸ್ಪರ್ಧೆ ಮಾಡ್ಕೊಂತ ಬಂದಿದ್ದೇನೆ. 4 ಬಾರಿ ಹೆಚ್ಚಿನ ಮತಗಳನ್ನು ಪಡೆದು ಗೆದ್ದಿದ್ದೇನೆ. ನಾನು ಕೂಡ ಒಬ್ಬ ಪ್ರಬಲ ಆಕಾಂಕ್ಷಿ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಪಕ್ಷ ನನ್ನೂ ಕೂಡ ಪರಿಗಣಿಸಲೇಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಇವತ್ತ ಇದ್ದೇನೆ. ಅದಕ್ಕಂತ ಸಂದರ್ಭದಲ್ಲಿ ಈಗ ನಾನು ಒಂದು ವಿಚಾರ ಇವತ್ತು ನಿಮ್ಗೆಲ್ಲ ಸ್ಪಷ್ಟಪಡಿಸ್ಬೇಕಂದ್ರೆ, ಏನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಂತ ಒಬ್ಬ ಹಿರಿಯ ನಾಯಕರು ಇವತ್ತು 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಿದವರು, ಒಬ್ಬ ಕಳಂಕರಹಿತ ನಾಯಕನಾಗಿ ಇವತ್ತೇನವರು ಸೇವೆ ಮಾಡಿದ್ದಾರೆ. ಯಾವಾಗ ಹೈಕಮಾಂಡ್ನವರು ಅವ್ರಿಗೆ ನೀವು ಬದಲಾವಣೆ ಆಗ್ಬೇಕಪ್ಪ, ತಲೆಗಿಳಿಬೇಕು ಅನ್ನೋ ವಿಚಾರ ಹೇಳಿದಾಗ ಅವರು ಒಂದೇ ಮಾತಿಗೆ ಹೇಳಿದ್ರು. ಆದ್ರೆ ಅದೇ ಅಪೇಕ್ಷೆ ನಮ್ಮ ಪಕ್ಷದಲ್ಲಿ ಈಗಾಗಲೇ 2.5 ವರ್ಷಕ್ಕೆ ಎಲ್ಲಾ ಮಂತ್ರಿಮಂಡಲದ ಎಲ್ಲ ಸದಸ್ಯರ ಹೊಸ ಮಂತ್ರಿಮಂಡಲವನ್ನು ರಚನೆ ಮಾಡಬೇಕನ್ನುವ ಒತ್ತಾಯ ಮತ್ತು ಹಿರಿಯರ ಒಂದು ಹೇಳಿಕೆನೂ ಕೂಡ ಆಗಿ ಹೋಗಿದೆ. ಅದಕ್ಕಾಗಿ ಇವತ್ತು ನಾವೇನಂತೀವಿ ಅಂದ್ರೆ, ಯಾವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರಂತ ಹಿರಿಯ ಒಬ್ಬ ರಾಜಕಾರಣಿಗೆ ಆ ರೀತಿ ನೀವೆಲ್ಲ ಅವ್ರಿಗೆ ತೆಗೆಯುವಂತ ಒಂದು ವ್ಯವಸ್ಥೆಯಲ್ಲಿ ಮಾಡಿದಾಗ ಈ ಇರ್ತಕ್ಕಂತ ಹಿರಿಯ ಮಂತ್ರಿಗಳ ನೀವೆಲ್ಲ ಬದಲಾವಣೆ ಮಾಡಿ ಹೊಸಬರಿಗೆ ಯಾರ್ಯಾರಿಗೆ ಅರ್ಹತೆ ಇದೆ, ಯಾರ್ಯಾರಿಗೆ ಅವಕಾಶ ಇದೆ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ಬೇಕಾಗತ್ತೆ ಅನ್ನೋ ಮಾತು ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.